ನಿಮ್ಮ 10ನೇ ತರಗತಿಯ 2ನೇ ಅಧ್ಯಾಯ ತ್ರಿಭುಜಗಳು. ಇದರಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಸಮರೂಪ ಆಕೃತಿಗಳು ಬಗ್ಗೆ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಲಿಬೇಕಾಗ್ತದೆ. ಸಮರೂಪ ಆಕೃತಿಗಳ ಅನ್ರಿ ಅಥವಾ ಸಮರೂಪ ತ್ರಿಭುಜಗಳನ್ನಾದ್ರೂ ಅನ್ಬೋದು ನೀವು. ಈಗ ನಾವು ಸಮರೂಪ ತ್ರಿಭುಜಗಳು ಅಂತ ತಿಳ್ಕೊಳಕ್ಕೆ ಪೂರ್ವದಲ್ಲಿ ನೀವೇನ್ ಮಾಡ್ಬೇಕಂದ್ರೆ 9ನೇ ತರಗತಿಯಲ್ಲಿ ಸರ್ವಸಮ ಆಕೃತಿಗಳನ್ನ ಕಲ್ತಿದ್ದೀರಿ. ಏನನ್ನ ಕಲ್ತಿದ್ದೀರಿ? ಸರ್ವಸಮ ಆಕೃತಿಗಳು. ಹಂಗಂದ್ರೆ ಸರ್ವಸಮ ಆಕೃತಿ ಅಂದ್ರೆ ಏನು? ಹಂಗಂದ್ರೆ ಯಾವ್ದಾದ್ರು ಎರಡು ಆಕೃತಿಗಳು ಸರ್ವಸಮ ಆಗ್ಬೇಕಂದ್ರೆ ಆ ಎರಡು ಆಕೃತಿಗಳ ಆಕಾರ ಮತ್ತು ಗಾತ್ರ ಒಂದೇ ಇರ್ಬೇಕು. ಅಂದ್ರೆ ಅದ್ರ ಆಕಾರನೂ ಒಂದೇ ಇರ್ಬೇಕು ಮತ್ತು ಗಾತ್ರನೂ ಒಂದೇ ಇರ್ಬೇಕು. ಆಕಾರ ಅಂದ್ರೆ ಅದು ನೋಡಲು ಯಾವ ರೀತಿ ಇದೆ, ಒಂದ್ ವೇಳೆ ತ್ರಿಭುಜನು ಅಥವಾ ಚೌಕನು ಅಥವಾ ವೃತ್ತನು, ಅದು ಆಕಾರ ಏನ್ ಇರ್ಬೇಕು, ಎರಡು ಆಕೃತಿಗಳದ್ದು ಸೇಮ್ ಇರ್ಬೇಕು. ಗಾತ್ರ ಅಂದ್ರೇನು? ಅವುಗಳ ವಿಸ್ತೀರ್ಣ ಏನಿರ್ಬೇಕು, ಸೇಮ್ ಇರ್ಬೇಕಾಗ್ತದೆ. ಅವಾಗ ಅಂದಾಗ ಆ ಎರಡು ಆಕೃತಿಗಳು ಏನಾಗ್ತವೆ, ಸರ್ವಸಮ ಆಗ್ತವೆ. ಇದು 9ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ. ಉದಾಹರಣೆಗೆ ನಾವೇನ್ ಮಾಡೋಣ, ಇಲ್ಲಿ ಕೆಳಗೆ ಕೊಟ್ಟಂತ ಉದಾಹರಣೆಗಳನ್ನ ಅವು ಸರ್ವಸಮ ಆಕೃತಿಗಳು ಹೌದು ಅಲ್ಲ ಎಂಬುದನ್ನು ನಾವೇನ್ ನೋಡೋಣ. ಹಾಗಾದ್ರೆ ಇಲ್ಲಿ ಸರ್ವಸಮ ಆಗ್ಬೇಕಂದ್ರೆ ಆಕಾರ ಸೇಮ್ ಇರ್ಬೇಕು ಮತ್ತೆ ಗಾತ್ರ ಸೇಮ್ ಇರ್ಬೇಕು. ಈಗ ನೋಡ್ರಿ, ಈ ಆಕಾರದಲ್ಲಿ ಎರಡು ತ್ರಿಭುಜಗಳು ಆದ್ರೆ ಗಾತ್ರನು ಏನಿದೆ ಇದ್ರದ್ದು ಸೇಮೇ ಇದೆ. ಇದ್ರ ಗಾತ್ರನು ಎಷ್ಟಿದೆಲ್ಲ ಅದ್ರ ಗಾತ್ರನು ಅಷ್ಟಿದೆ. ಫಾರ್ ಎಕ್ಸಾಂಪಲ್ ಇದು 50 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳೋಣ ವಿಸ್ತೀರ್ಣ. ಇದು ಎಷ್ಟಿದೆ? 50 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಅಂದ್ರೆ ವಿಸ್ತೀರ್ಣ ಎರಡಕ್ಕೂ ಏನಿದೆ, ಸೇಮ್ ಇದಾವೆ. ಮತ್ತೆ ಇವು ನೋಡಲು ಆಕಾರನ ಏನಿದಾವೆ, ಸೇಮ್ ಇದಾವೆ. ಹಾಗಂದ್ರೆ ಈ ಎರಡೂ ತ್ರಿಭುಜಗಳು ಏನಾಗಿವೆ? ಸರ್ವಸಮ ತ್ರಿಭುಜಗಳಾಗಿವೆ. ಯಾವ ತ್ರಿಭುಜಗಳು ಇವು? ಸರ್ವಸಮ ತ್ರಿಭುಜಗಳು. ಅಂದ್ರೆ ಆಕೃತಿ ತ್ರಿಭುಜ ಅಲ್ಲ, ಆದ್ದರಿಂದ ಸರ್ವಸಮ ಆಕೃತಿ ಅಂದ್ರೆ ಏನು? ಸರ್ವಸಮ ತ್ರಿಭುಜ. ಈಗ ಇದರಲ್ಲಿ ಫಸ್ಟ್ ನೋಡ್ಬೇಕಾದ್ರೆ ಆಕಾರನೇ ಸೇಮ್ ಇಲ್ಲ. ಆಕಾರದೊಳಗೆ ಇದು ಚೇಂಜಸ್ ಇದೆ. ಯಾಕಂದ್ರೆ ಇದು ಚೌಕ, ಇದು ಕಾಮನ್ ಆಗಿ ಇದು ವೃತ್ತ. ಹಂಗಂದ್ರೆ ಚೌಕ ವೃತ್ತ ಆಕಾರ ಚೇಂಜ್ ಆಯ್ತಂದ್ರೆ ಏನಾಗಲು ಸಾಧ್ಯವಿಲ್ಲ, ಇದು ಸರ್ವಸಮ ಆಗಲು ಸಾಧ್ಯ ಇಲ್ಲ. ಹಂಗಂದ್ರೆ ಈ ಎರಡು ಆಕೃತಿಗಳು ಸರ್ವಸಮ ಅಲ್ಲ. ಅದೇ ರೀತಿ ಇದು ಸರ್ವಸಮ ಅಲ್ಲ. ನೆಕ್ಸ್ಟ್ ಥರ್ಡ್ ನೋಡ್ರಿ, ಇವು ಆಕಾರ ಸೇಮ್ ಇದೆ, ಆಕಾರ ಏನಿದೆ ಸೇಮ್ ಇದೆ, ಆದ್ರೆ ಗಾತ್ರ ನೋಡ್ರಿ ಚೇಂಜಸ್ ಕಾಣ್ತವೆ. ಹಂಗಂದ್ರೆ ಗಾತ್ರ ಚೇಂಜಸ್ ಇದೆ ಅಂದ್ರೆ ಇದು ಏನಿದೆ, ಸರ್ವಸಮ ಅಲ್ಲ. ಆಕಾರ ಸೇಮ್ ಇದೆ, ಆಕಾರ ಇದು ವೃತ್ತ, ಆದ್ರೆ ಇದ್ರಲ್ಲಿ ಏನೈತೆ ಅಂದ್ರೆ ಗಾತ್ರ ಸೇಮ್ ಇಲ್ಲ. ಫಾರ್ ಎಕ್ಸಾಂಪಲ್ ಇದ್ರದ್ದು ವಿಸ್ತೀರ್ಣ 50 ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಇದ್ರದ್ದು ಕಾಮನ್ ಆಗಿ ಒಂದು 30 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಅಂದ್ರೆ ಇದೊಂದು ಹೆಚ್ಚಿಗೆ, ಇದು ಕಡಿಮೆ ಇದೆ. ಆದ್ದರಿಂದ ಈ ತ್ರಿಭುಜಗಳು ಏನು? ಸರ್ವಸಮ ಅಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಇದ್ರದ್ದು ಆಕಾರ ಇದು ಆಯ್ತಾ, ಆಕಾರ ಸೇಮ್ ಇದೆ. ಅದೇ ರೀತಿ ಗಾತ್ರನ ಏನಿದಾವೆ ಇದ್ರದ್ದು ಸೇಮ್ ಇದೆ. ಫಾರ್ ಎಕ್ಸಾಂಪಲ್ ಇದು 50 ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಇದು ಎಷ್ಟೈತೆ? 50 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಸೇಮ್ ಇದೆ, ಆದ್ದರಿಂದ ಇದು ಸರ್ವಸಮ ಹೌದು. ಹಾಗಂದ್ರೆ ಇದರಲ್ಲಿ ನೀವು ಆಕೃತಿಗಳನ್ನ ನೋಡ್ತಾ ಬಂದ್ರೆ ಇದು ಆಕಾರ ಸೇಮ್ ಇದೆ, ಗಾತ್ರ ಸೇಮ್ ಇದೆ, ಅದರಿಂದ ಸರ್ವಸಮ ಹೌದು. ಅದೇ ರೀತಿ ಇದ್ರದ್ದು ಆಕಾರನೂ ಸೇಮ್ ಇಲ್ಲ. ಆಕಾರ ಸೇಮ್ ಇಲ್ಲ ಅಂದ್ರೆ ಮುಗೀತು, ಅದು ಸರ್ವಸಮ ಅಲ್ವೇ ಅಲ್ಲ. ಅದನ್ನ ನೀವು ಗಾತ್ರ ನೋಡಲು ಹೋಗಬಾರ್ದು. ಒಂದ್ ವೇಳೆ ಗಾತ್ರ ಸೇಮ್ ಇದ್ರು, ಇದ್ರದ್ದು 50 ಸೆಂಟಿಮೀಟರ್, ಇದ್ರದ್ದು 50 ಸೆಂಟಿಮೀಟರ್ ಸ್ಕ್ವೇರ್ ಇದ್ರು, ಗಾತ್ರ ಸೇಮ್ ಇದ್ರು, ಆದ್ರೆ ಆಕಾರ ಸೇಮ್ ಇಲ್ಲಲ್ಲ, ಆದ್ರಿಂದ ಸರ್ವಸಮ ಅಲ್ವೇ ಅಲ್ಲ. ಅದೇ ರೀತಿ ಇದ್ರದ್ದು ಆಕಾರ ಸೇಮ್ ಐತಿ, ಆದ್ರೆ ಏನ್ ಸಮ ಇಲ್ಲ, ಗಾತ್ರ ಸಮ ಇಲ್ಲ, ಆದ್ರಿಂದ ಇವು ಏನು ಸರ್ವಸಮ ಅಲ್ಲ. ಅದೇ ರೀತಿ ಇಲ್ಲಿ ಆಕಾರನು ಸೇಮ್ ಇದೆ, ಅದೇ ರೀತಿ ಗಾತ್ರನು ಸೇಮ್ ಇದೆ, ವಿಸ್ತೀರ್ಣ ಏನಿದಾವ ಸೇಮ್ ಇದಾವ, ಆದ್ದರಿಂದ ಇದು ಸರ್ವಸಮ ಹೌದು. ಹಂಗಂದ್ರೆ ಎರಡು ಹೌದು, ಎರಡು ಅಲ್ಲ. ಇದು ಯಾಕಲ್ಲ? ಇದ್ರದ್ದು ಆಕಾರನು ಚೇಂಜ್ ಐತಿ, ಇದ್ರದ್ದು ಆಕಾರ ಸೇಮ್ ಐತಿ, ಆದ್ರೆ ಏನಿಲ್ಲ, ಗಾತ್ರ ಬೇರೆ ಐತಿ. ಆದ್ದರಿಂದ ಇವು ಎರಡು ಅಲ್ಲ. ಇದು 1ನೇದ್ದು ಮತ್ತೆ 4ನೇದ್ದು, ಇದು ಸರ್ವಸಮ ಹೌದು. ಅದೇ ರೀತಿ ಈಗ ನೀವು ಸರ್ವಸಮದ ಬಗ್ಗೆ ತಿಳ್ಕೊಂಡ್ರಿ ನಂತರ ಏನ್ ಮಾಡ್ಬೇಕು ನಾವು? ಸಮರೂಪ ಆಕೃತಿಗಳು ಹೇಗಿರ್ತಾವ ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತಿಳ್ಕೊಬೇಕಾಗ್ತದೆ. ಹಂಗಾದ್ರೆ ಸಮರೂಪ ಆಕೃತಿ ಅವು ಏನಂದ್ರೆ ಇದರಲ್ಲಿ ಆಕಾರ ಸೇಮ್ ಇರ್ಬೇಕು, ಸೇಮ್ ಇರ್ಬೇಕು. ಗಾತ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಗಾತ್ರ ಸೇಮ್ ಇರ್ಬೇಕು ಎಂಬುದೇ ಅವಶ್ಯಕತೆ ಇಲ್ಲ. ಇದೇನಿದು ಅಂದ್ರೆ ಆಕಾರ ಕಂಪಲ್ಸರಿ ಏನಿರ್ಬೇಕು, ಸೇಮ್ ಇರ್ಬೇಕು. ಒಂದ್ ವೇಳೆ ಇದು ತ್ರಿಭುಜ ಆದ್ರೆ ಇದು ತ್ರಿಭುಜ, ಇದು ವೃತ್ತ ಆದ್ರೆ ಅದು ವೃತ್ತ, ಆದ್ರೆ ಗಾತ್ರ ಸೇಮ್ ಇರ್ಲೇಬೇಕು ಅಂತ ಕಂಡೀಷನ್ ಇಲ್ಲ. ಅಂದ್ರೆ ಗಾತ್ರ ಸೇಮ್ ಇರಬಹುದು ಅಥವಾ ಇಲ್ಲದೇನು ಇರಬಹುದು. ಹಾಗಾದ್ರೆ ನಾವೇನ್ ಮಾಡೋಣ, ಸಮರೂಪ ಆಕೃತಿಗಳು ಹೇಗಿರ್ತಾವ ಎಂಬುದನ್ನ ನಾವು ನೋಡ್ಕೊಳ್ಳೋಣ. ಈಗ ಇದು ಸಮರೂಪ ಹೌದು ಅಲ್ಲ ಚೆಕ್ ಮಾಡಿ. ಫಸ್ಟ್ ಯಾವುದು? ಮೊದಲನೇ ಇದ್ರಲ್ಲಿ ಏನಿದೆ, ನಾವು ಕಂಡೀಷನ್ ಏನಿದೆ, ನಾನು ಆಕಾರ ಕಂಪಲ್ಸರಿ ಏನಿರ್ಬೇಕು, ಸೇಮ್ ಇರಬೇಕು, ಆದ್ರೆ ಗಾತ್ರ ಏನಿಲ್ಲ, ಕಂಡೀಷನ್ ಇಲ್ಲ, ಸೇಮ್ ಇರ್ಬೋದು ಅಥವಾ ಸೇಮ್ ಇಲ್ದೇನು ಇರ್ಬೋದು. ಹಾಗಾದ್ರೆ ಇದು ತ್ರಿಭುಜ, ಆಕಾರ ಸೇಮ್ ಇದಾವ ಮತ್ ಗಾತ್ರನು ಸೇಮ್ ಐತಿ. ನಮ್ಗೆ ಆಕಾರ ಸೇಮ್ ಇದ್ರೆ ಮುಗೀತು. ಈ ರೀತಿ ಎರಡು ತ್ರಿಭುಜಗಳೇನು ಸಮರೂಪ ಚಿಹ್ನೆ ಏನು, ಇದು ಸಮರೂಪ ಅಂತ ಹೇಳುದು. ಅಂದ್ರೆ ಈ ರೀತಿ ಬರ್ದ್ರೆ ಇದು ಸಮರೂಪ. ಹಂಗಂದ್ರೆ ಈ ಎರಡು ತ್ರಿಭುಜಗಳು ಸಮರೂಪ, ಯಾಕಂದ್ರೆ ಇದ್ರ ಆಕಾರ ಏನಿದಾವೆ, ಇದ್ರ ಸೇಮ್ ಅದು. ಗಾತ್ರ ಸೇಮ್ ಇರ್ಬೋದು, ಸೇಮ್ ಇಲ್ದೇನೂ ಇರ್ಬೋದು.
ಸೇಮ್ ಇರ್ಬೋದು, ಸೇಮ್ ಇಲ್ದೇನೆ ಇರ್ಬೋದು, ಆದ್ರೆ ಸೇಮ್ ಇದೆ, ಅದ್ರ ಆಕಾರ ಸೇಮ್ ಇದ್ರೆ ಇದೇನು ಎರಡು ತ್ರಿಭುಜ ಸಮರೂಪ. ನೋಡ್ರಿ ಇದ್ರಲ್ಲಿ ನೋಡ್ರಿ ಎರಡು ಸಮರೂಪ ಹೋದಲ್ಲ ಚೆಕ್ ಮಾಡ್ರಿ, ಯಾಕಂದ್ರೆ ಇದ್ರ ಆಕಾರ ಸೇಮ್ ಇಲ್ಲ. ಆಕಾರ ಸೇಮ್ ಇಲ್ಲ ಅಂದ್ರೆ ಅದು ಸಮರೂಪ ಆಗಲು ಸಾಧ್ಯ ಇಲ್ಲ. ಹಂಗಾದ್ರೆ ಇದು ಸಮರೂಪ ಅಲ್ಲ. ಸಮರೂಪ ಹಿಂಗ್ ಬರೋದು, ಅದನ್ನ ಹಿಂಗ್ ಡ್ಯಾಶ್ ಹೊಡೆದ್ಬಿಟ್ರೆ ಇದು ಸಮರೂಪ ಅಲ್ಲ ಅನ್ನಂಗೆ. ಅದೇ ರೀತಿ ಇಲ್ಲಿ ಆಕಾರ ಸೇಮ್ ಇದೆ, ಆಕಾರ ಏನಿದೆ ಸೇಮ್ ಇದೆ, ಗಾತ್ರ ಚೇಂಜ್ ಐತೆ. ಆದ್ರೆ ನಮ್ಗೆ ಏನ್ ಹೇಳ ನಾನು, ಆಕಾರ ಸೇಮ್ ಇರ್ಬೇಕು, ಗಾತ್ರ ಸೇಮ್ ಇರ್ಬೋದು ಅಥವಾ ಸೇಮ್ ಇರ್ಲಿಕ್ಕೂ ಇಲ್ಲ. ಆದ್ರಿಂದ ಇದು ಎರಡು ಸಮರೂಪ ಹೌದು, ಎರಡು ಸಮರೂಪ ಹೌದು. ಯಾಕಂದ್ರೆ ಇದ್ರ ಆಕಾರ ಸೇಮ್ ಐತಲ್ಲ, ಗಾತ್ರ ಕಂಡೀಷನ್ ಇಲ್ಲ, ಸೇಮ್ ಇರ್ಲೇಬೇಕು ಅಂತಿಲ್ಲ. ಅದೇ ರೀತಿ ಇದು ಆಕಾರ ಸೇಮ್ ಇದ್ರೆ ಮುಗೀತು, ಎರಡು ಆಕಾರ ಸೇಮ್ ಇದಾವ, ಇದು ಆಯ್ತಾ ಇದು ಆಯ್ತಾ, ಹಂಗಂದ್ರೆ ಇವು ಸಮರೂಪ. ಹಾಗಾದ್ರೆ ಗಾತ್ರ ಏನಿರಂಗಿಲ್ಲ, ಕಂಡೀಷನ್ ಇರುವುದಿಲ್ಲ. ಹಾಗಾದ್ರೆ ನೀವು ಸರ್ವಸಮ ಸಮರೂಪದಲ್ಲಿ ನೋಡ್ಕೊಂಡ್ರೆ ಇದು ಸರ್ವಸಮನೂ ಹೌದು, ಸಮರೂಪನೂ ಹೌದು. ಯಾಕಂದ್ರೆ ಆಕಾರನು ಸೇಮ್ ಐತಿ, ಗಾತ್ರನು ಸೇಮ್ ಐತಿ. ಆಕಾರ ಸೇಮ್ ಇದ್ರೆ ಸಮರೂಪ, ಆಕಾರ ಗಾತ್ರ ಎರಡು ಸೇಮ್ ಇದ್ರೆ ಸರ್ವಸಮ. ಅದೇ ರೀತಿ ಇಲ್ಲಿ ಆಕಾರನ ಸೇಮ್ ಇಲ್ಲ, ಆಕಾರ ಸೇಮ್ ಇಲ್ಲ ಅಂದ್ರೆ ಇದು ಸರ್ವಸಮನೂ ಆಗಲು ಸಾಧ್ಯವಿಲ್ಲ, ಸಮರೂಪ ಆಗಲು ಸಾಧ್ಯವಿಲ್ಲ. ಅಂದ್ರೆ ಇದು ನೋಡ್ರಿ, ಈಗ ಇದು ಸಮರೂಪನೂ ಹೌದು, ಯಾವುದು ಸಮರೂಪ ಹೌದು, ಇದು ಸಮರೂಪನೂ ಹೌದು, ಸರ್ವಸಮನೂ ಹೌದು. ಯಾವುದು ಇದು ಸಮರೂಪನೂ ಹೌದು, ಸರ್ವಸಮನೂ ಹೌದು. ಆದ್ರೆ ಇದು ಸಮರೂಪ ಅಲ್ಲ, ಅದೇ ರೀತಿ ಸರ್ವಸಮನೂ ಅಲ್ಲ. ಯಾಕೆ ಹೇಳ್ರಿ, ಆಕಾರ ಕಂಪಲ್ಸರಿ ಐತಲ್ಲ, ಆಕಾರ ಏನಿಲ್ಲ ಸೇಮ್ ಇಲ್ಲ, ಆದ್ರಿಂದ ಸಮರೂಪನೂ ಅಲ್ಲ, ಸರ್ವಸಮನೂ ಅಲ್ಲ. ಅದೇ ರೀತಿ ಇಲ್ಲಿ ಇದೇನಿದು ಸಮರೂಪ ಅಂದ್ರೆ ಸಮರೂಪ ಹೌದು, ಇದು ಸಮರೂಪ ಹೌದು, ಆದ್ರೆ ಸರ್ವಸಮ ಅಲ್ಲ. ಯಾಕೆ ಸರ್ವಸಮ ಅಲ್ಲ, ಇಲ್ಲಿ ಗಾತ್ರ ಸೇಮ್ ಇಲ್ಲ, ಸರ್ವಸಮಕ್ಕೆ ಗಾತ್ರನೂ ಸೇಮ್ ಇರಬೇಕು. ಸಮರೂಪಕ್ಕೆ ಆಕಾರ ಹೊಂದಿದ್ದು ಸೇಮ್ ಇದ್ರೆ ಸಾಕು, ಆದ್ರೆ ಸರ್ವಸಮ ಅಲ್ಲ. ಈಗ ಇದರಲ್ಲಿ ಬಂದ್ರೆ ನೀವು ಇದು ಸಮರೂಪ ಹೌದು, ಸಮರೂಪ ಹೌದು. ಯಾಕೆ ಸಮರೂಪ ಹೌದು, ಆಕಾರ ಸೇಮ್ ಇದಾವ. ಸರ್ವಸಮ ಹೌದಲ್ಲ, ಯಾಕೆ ಸರ್ವಸಮ ಹೌದು, ಇದು ಆಕಾರ ಸೇಮ್ ಇದಾವ ಮತ್ ಗಾತ್ರನೇ ಇದಾವ ಸೇಮ್ ಇದಾವ. ಹಂಗಂದ್ರೆ ಇದು ಮೊದ್ಲೇ ಎಕ್ಸಾಂಪಲ್ ನಲ್ಲಿ ಸಮರೂಪ ಹೌದು, ಸರ್ವಸಮ ಹೌದು. ಯಾಕೆ ಆಕಾರ ಗಾತ್ರ ಎರಡು ಸೇಮ್ ಇದಾವ. ಇದರಲ್ಲಿ ಆಕಾರ ಸೇಮ್ ಇಲ್ಲ, ಆದ್ದರಿಂದ ಸಮರೂಪನೂ ಅಲ್ಲ, ಸರ್ವಸಮನೂ ಅಲ್ಲ. ಇಲ್ಲಿ ಆಕಾರ ಸೇಮ್ ಇದಾವ, ಸಮರೂಪ ಆಕಾರ ಸೇಮ್ ಇದಾವ, ಸಮರೂಪ ಹೌದು, ಗಾತ್ರನು ಸೇಮ್ ಐತಿ. ಹಂಗಂದ್ರೆ ಗಾತ್ರ ಆಕಾರ ಎರಡು ಸೇಮ್ ಇದ್ರೆ ಏನಾಗ್ತೈತಿ, ಸರ್ವಸಮ ಆಗ್ತೈತಿ. ಅದೇ ರೀತಿ ಸಮರೂಪ ಸರ್ವಸಮ ಎರಡು ಹೌದು, ಯಾಕಂದ್ರೆ ಆಕಾರನು ಸೇಮ್ ಐತಿ, ಗಾತ್ರ ಏನೈತಿ ಸೇಮ್ ಐತಿ. ಇಲ್ಲಿ ನೀವು ಒಂದು ಕಂಡೀಷನ್ ನೀವ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಏನ್ ನೆನ್ಪಿಟ್ಕೋಬೇಕಂದ್ರೆ, ಸಾಮಾನ್ಯವಾಗಿ ಎರಡು ಆಕೃತಿಗಳು ಒಂದು ವೇಳೆ ಅವು ಏನಾದ್ರೂ ಸರ್ವಸಮ ಇತ್ತಂದ್ರೆ, ಒಂದು ವೇಳೆ ಆ ಆಕೃತಿಗಳು ಸರ್ವಸಮ ಇತ್ತಂದ್ರೆ, ಸರ್ವಸಮ ಯಾವ ಆಗ್ತವೆ ಹೇಳ್ರಿ, ಆಕಾರ ಸೇಮ್ ಇದ್ದಿರ್ತದಲ್ಲ, ಆಕಾರನು ಸೇಮ್ ಇರ್ತದೆ, ಗಾತ್ರನು ಸೇಮ್ ಇರ್ತದೆ. ಒಂದು ವೇಳೆ ಅವು ಸರ್ವಸಮ ಇದ್ರಂದ್ರೆ ಅವು ಕಂಪಲ್ಸರಿ ಏನಿರ್ತಾವು, ಸಮರೂಪ ಆಗಿರ್ತಾವ, ಸಮರೂಪ ಆಗಿರ್ತವೆ. ಯಾಕೆ ಹೇಳ್ರಿ, ಸರ್ವಸಮ ಇದ್ದು ಅಂದ್ರೆ ಅದು ಕಂಪಲ್ಸರಿ ಆಕಾರ ಸೇಮ್ ಇರ್ತದೆ. ಆಕಾರ ಸೇಮ್ ಇತ್ತಂದ್ರೆ ಸಮರೂಪ ಹೌದೇ ಹೌದು, ಅದು ಆಗಲು ಅಂದ್ರೆ ಕಂಡೀಷನ್ ಕಂಪಲ್ಸರಿ ಆಗಿರ್ತದೆ, ಸಮರೂಪ ಆಗೇ ಇರುತ್ತೆ. ಅಂದ್ರೆ ಎಲ್ಲಾ ಸರ್ವಸಮ ಆಕೃತಿಗಳು ಸಮರೂಪವಾಗಿರ್ತದೆ. ಅದೇ ರೀತಿ ಇದಾಗಲು ಸಾಧ್ಯವಿಲ್ಲ. ಯಾವ್ದು, ಎಲ್ಲಾ ಸಮರೂಪ ಆಕೃತಿಗಳು ಸರ್ವಸಮ ಆಗಲು ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ, ಈಗ ಒಂದ್ ಎಕ್ಸಾಂಪಲ್ ತಗೊಂತ ನೋಡ್ರಿ. ಇಲ್ಲಿ ಯಾವ್ದಂದ್ರೆ ಇಲ್ಲಿ ಇದೇನೈತಿ, ಸಮರೂಪ ಇದೆ, ಆದ್ರೆ ಇದೇನಿಲ್ಲ ಸರ್ವಸಮ ಅಲ್ಲ. ಯಾಕಂದ್ರೆ ಇದರ ಆಕಾರ ಸೇಮ್ ಐತಿ, ಆದ್ರೆ ಏನಿಲ್ಲ ಗಾತ್ರ ಸೇಮ್ ಇಲ್ಲ. ಅದರಿಂದ ಈ ಕಂಡೀಷನ್ ಎರಡ್ ಲೈನ್ ನೆನ್ಪಿಡ್ರಿ ನೀವು. ಎಲ್ಲಾ ಸರ್ವಸಮ ಆಕೃತಿಗಳು ಸಮರೂಪ. ಯಾಕೆ ಸರ್ವಸಮ ಆಗ್ಬೇಕಂದ್ರೆ ಆಕಾರ ಸೇಮ್ ಇರ್ಲೇಬೇಕು. ಅಂದ್ರೆ ಆಕಾರ ಸೇಮ್ ಇತ್ತಂದ್ರೆ ಅವು ಸಮರೂಪ. ಆದ್ರೆ ಎಲ್ಲಾ ಸಮರೂಪ ಆಕೃತಿಗಳು ಸರ್ವಸಮ ಆಗಲು ಸಾಧ್ಯ ಇಲ್ಲ. ಯಾಕಂದ್ರೆ ಸಮರೂಪ ಆಕಾರಕ್ಕಷ್ಟೇ ಕಂಡೀಷನ್ ಐತಿ, ಗಾತ್ರಕ್ಕಿಲ್ಲ. ಗಾತ್ರ ಚೇಂಜ್ ಇದ್ರು ಸಮರೂಪ ಆಗ್ಬಿಡ್ತಾವಲ್ಲ, ಗಾತ್ರ ಚೇಂಜ್ ಐತಿ, ಗಾತ್ರ ನೋಡ್ರಿಲ್ಲ ಥರ್ಡ್ ಒನ್, ಗಾತ್ರ ಚೇಂಜ್ ಐತಿ, ಸಮರೂಪ ಆಗ್ಬಿಟ್ಟದೆ. ಆದ್ರೆ ಗಾತ್ರ ಚೇಂಜ್ ಇತ್ತಂದ್ರೆ ಅದೇನಾಗಲ್ಲ, ಸರ್ವಸಮ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲಾ ಸಮರೂಪ ಆಕೃತಿಗಳು ಸರ್ವಸಮ ಆಗಲು ಸಾಧ್ಯ ಇಲ್ಲ. ಈ ಎರಡು ಕಂಡೀಷನ್ಸ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ಬಹುಭುಜಾಕೃತಿಯ ಸಮರೂಪತೆಯ ಮೇಲಿನ ನಿಯಮಗಳು. ಹಂಗಂದ್ರೆ ಬಹುಭುಜಾಕೃತಿ ಅಂದ್ರೇನು, ಒಂದ್ ಯಾವ್ದೋ ಒಂದು ಆಕೃತಿ ಅದು ಮೂರು ಬಾಹುಗಳು ಅಥವಾ ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿದ್ರೆ ಅಂತವಕ್ಕೇನಂತ ನಾವು ಬಹುಭುಜಾಕೃತಿ ಅಂತೀವಿ. ಸಾಮಾನ್ಯವಾಗಿ ಯಾವ್ದು ಬರ್ತದೆ, ತ್ರಿಭುಜ ಬರ್ತದೆ, ಅದೇ ರೀತಿ ಚತುರ್ಭುಜ ಬರ್ತದೆ, ಅದೇ ರೀತಿ ಹೆಚ್ಚು ಏನ್ ಬರ್ತವೆ, ಬಹುಭುಜಾಕೃತಿಗಳು ಬರ್ತವೆ. ನಾವು ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ಸಾಮಾನ್ಯವಾಗಿ ತ್ರಿಭುಜದ ಮೇಲೆ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ. ಹಂಗಂದ್ರೆ ತ್ರಿಭುಜನ ಏನಿದೆ ಒಂದು ಬಹುಭುಜಾಕೃತಿ. ಹಂಗಂದ್ರೆ ಈಗ ನಾವು ಸಾಮಾನ್ಯವಾಗಿ ತ್ರಿಭುಜನ ತೆಗೆದುಕೊಂಡು ಏನ್ ಮಾಡ್ತೀವಿ, ಅದರ ಸಮರೂಪತೆಯ ನಿಯಮಗಳನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಕಲಿತೀವಿ. ತ್ರಿಭುಜದನ್ನ ಅದರ ಸಮರೂಪತೆಯ ಮೇಲೆ ನಿಯಮ. ಹಂಗಂದ್ರೆ ಯಾವ್ದಾದ್ರು ಎರಡು ತ್ರಿಭುಜ ಅವು ಏನಾದ್ರೂ ಸಮರೂಪ ಆಗ್ಬೇಕಂದ್ರೆ, ಅಂದ್ರೆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗ್ಬೇಕಂದ್ರೆ ಅವುಗಳು ಯಾವ ನಿಯಮವನ್ನು ಪಾಲಿಸಬೇಕು, ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಲಿಬೇಕಾಗ್ತದೆ. ಹಂಗಂದ್ರೆ ಮೊದಲೇ ನಿಯಮ ಏನು, ಸಮರೂಪ ಆಕೃತಿಗಳು. ಫಾರ್ ಎಕ್ಸಾಂಪಲ್ ಆಕೃತಿ ಅಂದ್ರೆ ನಾವ್ ಯಾವ್ದು ತಗೊಂಡು, ಇಲ್ಲಿ ತ್ರಿಭುಜ ತೆಗೆದುಕೊಂಡು. ಹಂಗಂದ್ರೆ ಸಮರೂಪ ತ್ರಿಭುಜಗಳ ಅನುರೂಪ
ಕೋನಗಳು ಸಮನಾಗಿರ್ಬೇಕು. ಹಂಗಂದ್ರೆ ಅನುರೂಪ ಕೋನ ಹೇಗೆ ಕಂಡುಹಿಡಿಬೇಕು, ಇದು ಏನಾಗ್ತದೆ ಇಲ್ಲಿ ನಿಮ್ಗೆ ತಿಳ್ಕೊಬೇಕಾಗ್ತದೆ. ಅನುರೂಪ ಕೋನ ಹೇಗೆ ಕಂಡುಹಿಡಿಬೇಕು, ಅದೇ ಒಂದೇ ನಿಯಮ ಇದೆ. ಸಮರೂಪ ಆಕೃತಿಗಳು ಅನುರೂಪ ಕೋನಗಳು ಸಮನಾಗಿರ್ತದೆ. ಅದೇ ರೀತಿ ಸಮರೂಪ ಆಕೃತಿಗಳು ಅನುರೂಪ ಭಾವಗಳು ಅನುಪಾತವು ಸಮನಾಗಿರ್ತದೆ. ಅಂದ್ರೆ ಅನುರೂಪ ಭಾವಗಳ ಅನುಪಾತವು ಸಮನಾಗಿರ್ತದೆ. ನಾವು 1 by 1 ಏನ್ ಮಾಡೋಣ, ಈಗ ಈ ನಿಯಮಗಳನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಹಾಗಾದ್ರೆ ಫಸ್ಟ್ ನಾವೇನ್ ತಗೋಣ, ಎರಡು ತ್ರಿಭುಜ ತೆಗೆದುಕೊಳ್ಳೋಣ. ಒಂದು PQR, ಇನ್ನೊಂದು XYZ. ಈಗ ಫಸ್ಟ್ ಏನ್ ಮಾಡ್ಬೇಕು, ಮೊದಲೇ ನಿಯಮ ನೋಡ್ಬೇಕು, ಅದ್ರ ಅನುರೂಪ ಕೋನ ಸಮ ಆದವೋ ಇಲ್ಲ. ಅನುರೂಪ ಕೋನ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ, ಫಸ್ಟ್ ಇದರಲ್ಲಿ ಯಾವ್ದಾದ್ರು ಇದರಲ್ಲೊಂದು ಕೋನ ಇದರೊಂದು ಕೋನ ಸೇಮ್ ಇದ್ ನೋಡೋಣ. ಹಾಗಾದ್ರೆ ಇದ್ರಲ್ಲಿ ಕೋನ ಯಾವ್ದೈತಿ, P ಐತಿ. ಕೋನ P ಎಷ್ಟೈತಿ, 60 ಡಿಗ್ರಿ. ಅದಕ್ಕೆ ಈ ತ್ರಿಭುಜದಲ್ಲಿ ಸೇಮ್ ಇರೋದು ಕೋನ X. ಹಂಗಂದ್ರೆ ಕೋನ P = ಏನೈತಿ, ಕೋನ X. ಹಂಗಂದ್ರೆ ಇಲ್ಲೇನಾಯ್ತು, ಸಮರೂಪ ಆಕೃತಿಗಳ ಅನುರೂಪ ಕೋನಗಳು ಸಮ ಆಗಿತ್ತು. ಅಂದ್ರೆ ಒಂದು ಕೋನ ಏನಾಗೈತಿ, ಸಮನಾಗೈತಿ. ಅದ್ರ ಅನುರೂಪ ಅಂದ್ರೆ ಅದ್ರ ನೆಕ್ಸ್ಟ್ ಬರುವಂತದ್ದು. ಹಂಗಂದ್ರೆ 60 ನಂತರ ಮುಂದೆ ಹೋದ್ರೆ ಬರುವಂತದ್ದು ಯಾವ್ದು, 50. ಅದ್ಯಾವ್ದು, ಕೋನ R. ಹಂಗಂದ್ರೆ ಇದರಲ್ಲಿ 50 ಐತಿ ಇಲ್ಲ ಚೆಕ್ ಮಾಡ್ರಿ. ಐತಿ. ಎಷ್ಟೈತಿ, ಕೋನ Z. ಅಂದ್ರೆ P ನಂತರ ಬರುವಂತ ಅನುರೂಪ ಕೋನ ಯಾವ್ದು, R. ಅದೇ ರೀತಿ X ನಂತರ ಬರುವಂತ ಮುಂದೆ ಹೋದಾಗ ಬರುವಂತ ಅನುರೂಪ ಕೋನ ಯಾವ್ದು, Z. ಅದೇ ರೀತಿ ಇಲ್ಲಿ R ಎದಕ್ ಸಮ ಐತಿ, Z ಗೆ ಸಮ ಐತಿ. ಅದೇ ರೀತಿ R ನಂತರ ಬರುವಂತ ನೆಕ್ಸ್ಟ್ ಕೋನ ಯಾವ್ದು, Q. ಹಂಗಂದ್ರೆ Q ಗೆ ಅನುರೂಪವಾಗಿರುವಂತದ್ದು, Q ಗೆ ಅದೇ ರೀತಿ ಅನುರೂಪವಾಗಿರುವಂತದ್ದು ಯಾವ್ದು, Z ಗೆ ಮುಂದಿರುವಂತದ್ದು ಯಾವ್ದು, Y ಬರ್ತದೆ. ಹಂಗಂದ್ರೆ ಫಸ್ಟ್ ನಿಯಮ, ಈ ಎರಡು ತ್ರಿಭುಜಗಳು ಅಂದ್ರೆ ಯಾವ್ದು PQR ಮತ್ತೆ XYZ ಗಳು ಇಲ್ಲಿ ಒಂದೇ ನಿಯಮವನ್ನು ಪಾಲಿಸ್ತವೆ. ಏನು, ಸಮರೂಪ ಆಕೃತಿಗಳ ಅನುರೂಪ ಕೋನಗಳು ಏನದಾವ, ಸಮನಾಗದಾವ. P = X ಅನುರೂಪ ಕೋನ, P ಗೆ X ಅನುರೂಪ, ಅದೇ ರೀತಿ R ಗೆ Z, ಅದೇ ರೀತಿ Q ಗೆ Y. ಈ ಅನುರೂಪ ಕೋನಗಳು ಏನದಾವ್, ಸಮ ಇದಾವೆ. ನೋಡ್ರಿ, ಯಾವ್ದಾದ್ರು ಎರಡು ಆಕೃತಿಗಳು ಸಮರೂಪ ಇರಬೇಕಂದ್ರೆ ನಾವು ಫಸ್ಟ್ ಕಂಡೀಷನ್ ಏನ್ ಹೇಳಿದ್ವಿ, ಅದರ ಆಕಾರ ಸೇಮ್ ಇರಬೇಕು, ಗಾತ್ರ ಸೇಮ್ ಇರ್ಲೇಬೇಕಂತ ಕಂಡೀಷನ್ ಇಲ್ಲ. ಆದ್ರೆ ಈ ಎರಡು ಕಂಡೀಷನ್ ಅನ್ನ ಮಸ್ಟ್ ಏನ್ ಮಾಡ್ಬೇಕು, ಎರಡು ಆಕೃತಿಗಳು ಪಾಲಿಸಬೇಕಾಗ್ತದೆ. ಏನು ಅಂದ್ರೆ ಆಕಾರ ಸೇಮ್ ಇಲ್ಲ ಅಂದ್ರೆ ನಡಿತೈತಿ, ಸೇಮ್ ಇದ್ರೆ ನಡಿತೈತಿ, ಸೇಮ್ ಇಲ್ಲ ಅಂದ್ರೆ ನಡಿತೈತಿ. ನೋಡ್ರಿ, ಎರಡು ತ್ರಿಭುಜ ನೋಡ್ರಿ, ಇದೊಂದು ಸಣ್ಣ ಚಿಕ್ಕದಿದೆ, ಒಂದು ದೊಡ್ಡದಿದೆ. ಆದ್ರೆ ಇದು ಸಮರೂಪ ಆಗ್ಲೇಬೇಕಂದ್ರೆ ಈ ಎರಡು ನಿಯಮಗಳನ್ನ ಪಾಲಿಸಬೇಕು. ಏನವು ಎರಡು ನಿಯಮ, ಅನುರೂಪ ಕೋನಗಳೇನಿರ್ಬೇಕು, ಸಮ ಇರಬೇಕು. ಹಂಗಂದ್ರೆ P X ಗೆ ಸಮ ಇದೆ, ಮತ್ತೆ R Z ಗೆ ಸಮ ಇದೆ, ಮತ್ತೆ Y Q ಗೆ ಸಮ ಇದೆ. ಹಂಗಂದ್ರೆ ಮೊದಲನೇ ನಿಯಮವನ್ನು ಇವು ಎರಡು ತ್ರಿಭುಜಗಳು ಪಾಲಿಸಿದ್ವು. ಅದೇ ರೀತಿ ಎರಡನೇ ನಿಯಮ ನೋಡ್ಕೊಳ್ಳಿ, ಸಮರೂಪ ಆಕೃತಿಗಳ ಅನುರೂಪ ಭಾವಗಳ ಅನುಪಾತ. ಅದೇ ರೀತಿ ಈ ಆಕೃತಿಗಳ ಅನುರೂಪ ಭಾವಗಳನ್ನ ಕಂಡುಹಿಡಬೇಕು. ನೀವು ಅನುರೂಪ ಭಾವ ಹೇಗೆ ಕಂಡುಹಿಡಿತೀರಿ, ಫಾರ್ ಎಕ್ಸಾಂಪಲ್ ಅನುರೂಪ ಭಾವ ಹೇಗೆ ಕಂಡುಹಿಡಬೇಕಂದ್ರೆ, ಈಗ ಒಂದು ಕೋನ 60 ಐತಿ, ಒಂದು ಕೋನ 50 ಐತಿ. 60 ಮತ್ತೆ 50ಗೆ ಭಾವ ಯಾವ್ದೈತಿ, ಇಲ್ಲಿ PR ಐತಿ. ಯಾವ್ದೈತಿ, PR. ಹಂಗಂದ್ರೆ PR ಅದ್ರಾಗ 60 ಮತ್ತೆ 50 ಇದ್ರ ಭಾವ ಯಾವ್ದೈತಿ, XZ ಐತಿ. ಹಂಗಂದ್ರೆ ಇವುಗಳ ಅನುರೂಪ ಭಾವಗಳ ಅನುಪಾತ ಅಂದ್ರೆ ಡಿವೈಡ್ ಬೈ ಮಾಡ್ರಿ, ಎಷ್ಟಾಗ್ತದೆ, XPR ಮತ್ತೆ ಇನ್ನೊಂದು ಯಾವ್ದು, XZ. ಇವುಗಳ ಅನುಪಾತ. ಇದ್ರ ಅನುಪಾತ ಎಷ್ಟಾಗುತ್ತೆ ಹೇಳ್ರಿ, PR ಎಷ್ಟೈತಿ, 7 ಐತಿ. ಅದೇ ರೀತಿ XZ ಎಷ್ಟೈತಿ ಹೇಳ್ರಿ, 21 ಐತಿ. 7/21. ಇದನ್ನ ಇನ್ನೊಂದು ನೀವು ಸಿಂಪ್ಲಿಫಿಕೇಶನ್ ಮಾಡ್ರೆ ಏನಾಗ್ತದೆ, 1/3 ಆಗ್ತದೆ. ಇದು ಅನುರೂಪ ಭಾವ. PR ಗೆ ಅನುರೂಪ ಯಾವುದು, XZ. ಅದೇ ರೀತಿ ಈಗ PR ನಂತರ ನೆಕ್ಸ್ಟ್ ಬರುವಂತ ಭಾವ ಯಾವುದು, QR. ಅದೇ ರೀತಿ ಈ QR ಗೆ ಅನುರೂಪ ಯಾವುದು, YZ. ಹಾಗಾದ್ರೆ ಅನುಪಾತ ಚೆಕ್ ಮಾಡ್ರಿ, ಇದೆಷ್ಟಾಗ್ತದೆ, 5 ಆಗ್ತದೆ. YZ ಎಷ್ಟಾಗ್ತದೆ, 15 ಆಗ್ತದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 5 ಇದೆಷ್ಟಾಗ್ತದೆ, 1/3 ಆಗ್ತದೆ. ಅದೇ ರೀತಿ ನೆಕ್ಸ್ಟ್ QR ನಂತರ ಮುಂದಿನ ಬರುವಂತದ್ದು ಯಾವುದು, PQ ಗೆ ಅನುರೂಪವಾಗಿರುವಂತದ್ದು ಯಾವುದು, PQ ಗೆ ಅನುರೂಪವಾಗಿರುವಂತದ್ದು XY. ಅನುಪಾತ ಕಂಡಿಡ್ರಿ, ಇದೆಷ್ಟಾಗ್ತದೆ, PQ ಎಷ್ಟು, 6. ಅದೇ ರೀತಿ XY ಎಷ್ಟು, 18. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅದೆಷ್ಟು ಬರ್ತದೆ, 1/3 ಬರ್ತದೆ. ಹಂಗಂದ್ರೆ ಇವುಗಳ ಅನುರೂಪ ಭಾವಗಳು ಅಂದ್ರೆ PR ಗೆ XZ, ಅದೇ ರೀತಿ QR ಗೆ YZ, ಅದೇ ರೀತಿ PQ ಗೆ XY. ಇವುಗಳ ಅನುರೂಪ ಭಾವಗಳ ಅನುಪಾತ ಏನೈತಲ್ಲ, ಇದು ಸೇಮ್ ಬರುತ್ತದೆ, ಅಂದ್ರೆ ಸಮನಾಗಿರ್ತದೆ. ಆದ್ದರಿಂದ ಈ ಎರಡೂ ಕಂಡೀಷನ್ ಅನ್ನ ಈ ಎರಡೂ ತ್ರಿಭುಜಗಳು ಸ್ಯಾಟಿಸ್ಫೈ ಮಾಡಿದಂದ್ರೆ ಹಾಗಾದ್ರೆ ನಾವ್ ಏನ್ ಹೇಳ್ಬೋದು, PQR ಅಲ್ಲ, ಎಲ್ಲಿಂದ ಬಂದಿದ್ವಿ ನಾವು, PRQ, ಅದೇ ರೀತಿ XZY. ಹಂಗಂದ್ರೆ ನಾವ್ ಏನ್ ಬರಿಬಹುದು, ಇಲ್ಲಿ ಫೈನಲ್ ಕನ್ಕ್ಲೂಷನ್ ಏನ್ ಬರಿಬಹುದು, ತ್ರಿಭುಜ PRQ ಸಮರೂಪವಿದೆ. ಸಮರೂಪ ಅಂದ್ರೆ ಇದು ಚಿಹ್ನೆ, ಸಮರೂಪ ಇದೆ. ಎದಕ್ಕೆ ಸಮರೂಪ ಇದೆ, ಇದು XZY. ತ್ರಿಭುಜ XZY ಇದಕ್ಕೇನಾಗೈತಿ, ಸಮರೂಪವಾಗಿದೆ. ಅದೇ ರೀತಿ ಈ ರೀತಿ ಎರಡು ಕಂಡೀಷನ್ ಅನ್ನ ಅದೇನಾದ್ರೂ ಸ್ಯಾಟಿಸ್ಫೈ ಮಾಡಿದ್ವಿ ಅಂದ್ರೆ ಆ ಎರಡೂ ತ್ರಿಭುಜಗಳು ಏನಾಗ್ತವೆ, ಸಮರೂಪ ತ್ರಿಭುಜಗಳು ಆಗ್ತವೆ. ಎರಡು ಕಂಡೀಷನ್ ಏನು, ಅವುಗಳ ಅನುರೂಪ ಕೋನಗಳು ಸಮನಾಗಿರ್ಬೇಕು ಮತ್ತು ಅವುಗಳ ಅನುರೂಪ ಭಾವಗಳ ಅನುಪಾತ ಏನಿರ್ಬೇಕು, ಸಮನಾಗಿರ್ಬೇಕು. ಅವಾಗ ಆ ಎರಡೂ ತ್ರಿಭುಜಗಳು ಏನಾಗ್ತವೆ, ಸಮರೂಪ ಆಗ್ತವೆ. ಅದೇ ರೀತಿ ನಾವೇನ್ ಮಾಡೋಣ, ಫಸ್ಟ್ ಇದು ಒಂದು ಮೊದಲನೇ ತ್ರಿಭುಜ, ಇದು ಮೂರನೇ ತ್ರಿಭುಜ ನೋಡೋಣ. ಹಂಗಂದ್ರೆ ಇದು ಸಮರೂಪ ಹೌದು ಅಲ್ಲ, ಎರಡು ತ್ರಿಭುಜಗಳು. ನಾವ್ ಹಂಗಂದ್ರೆ ಈ ಭಾವಗಳ ಅಳತೆಯನ್ನು ತೆಗೆದುಕೊಳ್ಳೋಣ. ಭಾವಗಳ ಅಳತೆ ತೆಗೆದುಕೊಂಡ್ರೆ ಇದನ್ನೇನ್ ತಗೋಣ, ಇದು
70 ಮತ್ತೆ 60 ಐತಲ್ಲ, ಈ ಭಾಗಗಳನ್ನು ತೆಗೆದುಕೊಂಡ್ರೆ ನೀವೇನ್ ಮಾಡ್ರಿ, ಈ ತ್ರಿಭುಜ ಪಿ ಕ್ಯೂ ಆರ್ ಮತ್ತ ಎ ಬಿ ಸಿ ಅನ್ನ ಈ ಎರಡು ಡಯಾಗ್ರಾಮ್ ಗಳನ್ನ ಹಾಕಿಕೊಂಡು ನೀವೇನ್ ಮಾಡ್ರಿ, ಅವು ಸಮರೂಪ ಆಗ್ತಾವ ಇಲ್ಲ ಏನ್ ಮಾಡ್ರಿ ನೀವು ಚೆಕ್ ಮಾಡ್ರಿ. ಸಮರೂಪ ಆಗುತ್ತಾ ಬಂದ್ರೆ ಅವುಗಳ ಅನುರೂಪ ಕೋನಗಳು ಏನಿರ್ಬೇಕು, ಸಮ ಇರಬೇಕು. ಕೋನ ಪಿ ಗೆ ಕೋನ ಬಿ, ಅದೇ ರೀತಿ ಕೋನ ಆರ್ ಗೆ ಕೋನ ಸಿ, ಅದೇ ರೀತಿ ಕೋನ ಕ್ಯೂ ಗೆ ಕೋನ ಏನಾಗ್ಬೇಕು, ಎ ಸಮ ಆಗ್ಬೇಕು. ಮತ್ತು ಅವುಗಳ ಅನುರೂಪ ಭಾಗಗಳ ಅನುಪಾತ ಕಂಡಿಡಿದ್ರೆ ಏನಾಗ್ತದೆ, ಅದು ಪಿ ಆರ್ ಬೈ ಬಿ ಸಿ ಆಗ್ತದೆ. ಇದು ಇಲ್ಲಿ ಪಿ ಆರ್ ಐತೆ, ಇಲ್ಲಿ ಎಷ್ಟೈತಿ ಬಿ ಸಿ ಐತಿ. ಪಿ ಆರ್ ಬೈ ಬಿ ಸಿ, ಅದೇ ರೀತಿ ಮತ್ತೆ ಯಾವ್ದು ಬರ್ತದೆ, ಕ್ಯೂ ಆರ್ ಪಿ ಕ್ಯೂ ಬೈ ಎ ಬಿ ಬರ್ತದೆ, ಪಿ ಕ್ಯೂ ಬೈ ಎ ಬಿ ಬರ್ತದೆ. ಅದೇ ರೀತಿ ಇನ್ನೊಂದು ನೀವೇನ್ ಮಾಡಬೇಕು, ಚೆಕ್ ಮಾಡಿ ಅವುಗಳ ಅನುರೂಪ ಭಾಗಗಳ ಅನುಪಾತ ಸಮ ಆಗ್ತಾವಿಲ್ಲ ನೋಡ್ರಿ, ಚೆಕ್ ಮಾಡ್ರಿ. ನಮ್ಗೆ ಇಲ್ಲ ಏನ್ ಬಂದೈತಿ 1/2 1/2, ಇನ್ನೊಂದು ನೀವೇನ್ ಬರ್ತೈತಿ 1/2 ನ ಬರ್ತದೆ. ಮತ್ತೆ ಕೋನಗಳು ಸಮ ಅದು 60, ಇಲ್ಲೊಂದು 60 ಐತಿ, ಇಲ್ಲಿ 60 ಐತಿ, ಇಲ್ಲಿ 50 ಐತಿ, ಇಲ್ಲಿ 50 ಐತಿ, ಇಲ್ಲಿ 70 ಐತಿ, ಇಲ್ಲಿ 70 ಐತಿ. ಈಗ ಏನ್ ಮಾಡ್ಬೇಕು, ನಾವು ಈ ಎರಡು ತ್ರಿಭುಜಗಳನ್ನ ಮಾಡಿದ್ವಿ. ನೀವೇನ್ ಮಾಡ್ರಿ, ಈ ತ್ರಿಭುಜಗಳನ್ನ ಇನ್ನೊಮ್ಮೆ ಏನ್ ಮಾಡ್ರಿ, ಡ್ರಾ ಮಾಡಿ ನೀವೇನ್ ಮಾಡ್ರಿ, ಅವು ಸಮರೂಪ ಆಗ್ತಾವಿಲ್ಲ ಏನ್ ಮಾಡ್ರಿ, ಚೆಕ್ ಮಾಡ್ರಿ. ನೆಕ್ಸ್ಟ್ ನಾವು ಇನ್ನೂ ಒಂದು ನಿಯಮವನ್ನು, ಸಮರೂಪತೆಯ ಮೇಲೆ ಇನ್ನೂ ಒಂದು ನಿಯಮವನ್ನು ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಲಿಬೇಕಾಗ್ತದೆ. ಆ ನಿಯಮ ಏನಂದ್ರೆ, ನಿಯಮ ಏನ್ ಹೇಳ್ತದೆ ಅಂದ್ರೆ, ಪಿ ಕ್ಯೂ ಆರ್ ತ್ರಿಭುಜ ಎದಕ್ ಸಮರೂಪ ಐತಿ, ಎ ಬಿ ಸಿ ಗೆ. ನೋಡ್ಲಿ, ತ್ರಿಭುಜ ಪಿ ಕ್ಯೂ ಆರ್ ಸಮರೂಪ ಎದಕ್ಕೈತಿ, ತ್ರಿಭುಜ ಎ ಬಿ ಸಿ. ಅದೇ ರೀತಿ ಮತ್ತೇನ್ ಹೇಳ್ತಾನ ಅವನು, ಇದಕ್ಕಿದೆ ಸಮರೂಪ ಐತೆ. ಮತ್ತೇನ್ ಹೇಳ್ತದೆ, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎಕ್ಸ್ ವೈ ಜೆಡ್. ಅಂದ್ರೆ ಎ ಬಿ ಸಿ ತ್ರಿಭುಜ ಎದಕ್ ಸಮರೂಪ ಐತಿ, ಎಕ್ಸ್ ವೈ ಜೆಡ್ ಗೆ ಸಮರೂಪ ಐತಿ. ಅದೇ ರೀತಿ ನಾವೇನಂತ ಈ ಎರಡು ಕಂಡೀಷನ್ ಇಂದ ನಾವೇನ್ ತಿಳ್ಕೊಬಹುದಂದ್ರೆ, ಈ ತ್ರಿಭುಜ ಎದಕ್ ಸಮರೂಪ ಐತಿ, ಎಕ್ಸ್ ವೈ ಜೆಡ್ ಗೆ ಸಮರೂಪ ಐತಿ. ಹಂಗಂದ್ರೆ ಪಿ ಕ್ಯೂ ಆರ್ ಎ ಬಿ ಸಿ ಸಮರೂಪ ಆಯ್ತು. ಮತ್ತೆ ಅದೇ ರೀತಿ ಎ ಬಿ ಸಿ ಎಕ್ಸ್ ವೈ ಜೆಡ್ ಗೆ ಸಮರೂಪ ಇದ್ರೆ ನಾವೇನ್ ಬರೀಬಹುದು, ತ್ರಿಭುಜ ಪಿ ಕ್ಯೂ ಆರ್ ಎದಕ್ಕೆ ಸಮರೂಪ ಐತಿ, ತ್ರಿಭುಜ ಎಕ್ಸ್ ವೈ ಜೆಡ್ ಗೆ ಏನೈತಿ ಸಮರೂಪ ಐತಿ ಅಂತ ನಾವೇನ್ ಮಾಡಬಹುದು, ಈಸಿಯಾಗಿ ತಿಳ್ಕೊಬಹುದು ಈ ನಿಯಮ. ಅಂದ್ರೆ ಒಂದು ತ್ರಿಭುಜ ಈ ತ್ರಿಭುಜಕ್ಕೆ ಸಮರೂಪ ಐತಿ, ಅದೇ ರೀತಿ ಈ ತ್ರಿಭುಜಕ್ಕೆ ಸಮರೂಪ ಅಂದ್ರೆ ಕೊಟ್ಟಂತ ಮಾಹಿತಿ ಅದು. ನಾ ಈ ಎರಡು ಮಾಹಿತಿಯಿಂದ ನಾವೇನ್ ತಿಳ್ಕೊಬಹುದು, ಮೊದಲನೇ ತ್ರಿಭುಜ ಮೂರನೇ ತ್ರಿಭುಜಕ್ಕೆ ಏನೈತಿ ಸಮರೂಪ ಐತಿ ಅಂತ ನಾವೇನ್ ಮಾಡ್ಕೋಬಹುದು, ತಿಳ್ಕೊಬಹುದು. ಅದೇ ರೀತಿ ಸಮರೂಪ ಮತ್ತು ಸರ್ವಸಮದಲ್ಲಿ ನಿಮ್ಗೆ ರೂಲ್ಸ್ ಏನಾಗುತ್ತದೆ ಅಂದ್ರೆ, ಫಸ್ಟ್ ಸಮರೂಪ ನೋಡ್ರಿ. ಸಮರೂಪ ಅಂದ್ರೆ ಅನುರೂಪ ಭಾಗಗಳು, ಅನುರೂಪ ಕೋನಗಳು ಏನಿರಬೇಕು, ಸಮ ಇರಬೇಕು. ಅನುರೂಪ ಕೋನ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಪಿ ಕ್ಯೂ ಆರ್ ಎ ಬಿ ಸಿ ತಗೊಂಡ್ರೆ ನಮ್ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಎ ಬರ್ಬೇಕು. ಅದೇ ರೀತಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಬಿ ಬರ್ಬೇಕು. ಅದೇ ರೀತಿ ಕೋನ ಆರ್ ಇಸ್ ಈಕ್ವಲ್ ಟು ಏನ್ ಬರ್ಬೇಕು, ಕೋನ ಸಿ ಬರ್ಬೇಕು. ಅನುರೂಪ ಕೋನಗಳು ಸಮ ಇರ್ಬೇಕಾ, ಯಾವಾಗ ಇದ್ರ ನಿಯಮ ಇದು ಸಮರೂಪದ. ಅನುರೂಪ ಕೋನಗಳು ಸಮ ಇರಬೇಕು ಮತ್ತು ಅನುರೂಪ ಭಾವಗಳ ಅನುಪಾತ ಏನಿರಬೇಕು, ಸಮ ಇರಬೇಕು. ಅನುರೂಪ ಭಾವಗಳ ಅನುಪಾತ ಯಾವುದು, ಪಿ ಆರ್ ಗೆ ಎ ಸಿ ಇಸ್ ಈಕ್ವಲ್ ಟು ಅದೇ ರೀತಿ ಕ್ಯೂ ಆರ್ ಗೆ ಬಿ ಸಿ ಮತ್ತೆ ಇನ್ನೊಂದೇನು ಪಿ ಕ್ಯೂ ಗೆ ಎ ಬಿ. ಅನುರೂಪ ಪಿ ಕ್ಯೂ ಗೆ ಎ ಬಿ ಅನುರೂಪ ಕೋನಗಳ ಅನುಪಾತ ಏನಿರಬೇಕು, ಸಮ ಇರಬೇಕು. ಅದೇ ಸರ್ವಸಮಕ್ಕೆ ಬಂದ್ರೆ, ಸರ್ವಸಮ ನೀವು 9ನೇ ತರಗತಿಯಲ್ಲಿ ಈಗಾಗಲೇ ಕಲ್ತಿದ್ದೀರಿ. ಅನುರೂಪ ಕೋನ ಸಮ ಇರಬೇಕು. ಪಿ ಈಸ್ ಈಕ್ವಲ್ ಟು ಪಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಎ, ಅದೇ ರೀತಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಬಿ ಮತ್ತೆ ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಸಿ. ಆದ್ರೆ ಎರಡನೇ ನಿಯಮ ಏನಾಗ್ತದೆ, ಭಾವಗಳು ಸಮ ಇರಬೇಕು. ಇಲ್ಲಿ ಪಿ ಆರ್ ಇಸ್ ಈಕ್ವಲ್ ಟು ಎ ಸಿ, ಪಿ ಆರ್ ಇಸ್ ಈಕ್ವಲ್ ಟು ಎ ಸಿ, ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ, ಅದೇ ರೀತಿ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ. ಸರ್ವಸಮಕ್ಕೆ ಕೋನಗಳು ಸಮ ಇರಬೇಕು ಮತ್ತು ಭಾವಗಳು ಸಮ ಇರಬೇಕು. ಆದ್ರೆ ಸಮರೂಪಕ್ಕೆ ಹಂಗಲ್ಲ, ಕೋನಗಳು ಸಮ ಇದ್ದು ಅನುರೂಪ ಭಾವಗಳ ಅನುಪಾತ ಏನಿರಬೇಕು, ಸಮ ಇರಬೇಕು. ಮತ್ತೆ ಈಗ ನಾವು ಎರಡನೇ ನಿಯಮ ಏನ್ ಕಲ್ತಿ, ಈ ತ್ರಿಭುಜ ಇದಕ್ಕೆ ಸಮರೂಪ ಐತಿ, ಈ ತ್ರಿಭುಜ ಇದಕ್ಕೆ ಸಮರೂಪ ಐತಿ. ಹಂಗಂದ್ರೆ ಮೊದಲನೇ ತ್ರಿಭುಜ ಮೂರನೇ ತ್ರಿಭುಜಕ್ಕೆ ಏನೈತಿ, ಸಮರೂಪ ಐತಿ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಅನ್ನ ಏನ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಅದೇ ರೀತಿ ನಿಮ್ಗೆ ಮೊದಲನೇ ಅಭ್ಯಾಸದಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂದ್ರೆ, ಎಲ್ಲಾ ವೃತ್ತಗಳು ಸರ್ವಸಮನೋ ಅಥವಾ ಸಮರೂಪನು, ಎಲ್ಲಾ ವೃತ್ತಗಳು ಸರ್ವಸಮನೋ ಅಥವಾ ಸಮರೂಪನು. ವೃತ್ತಗಳು ನಾವು ಆಗಲೇ ನಾವು ಒಂದು ಎಕ್ಸಾಂಪಲ್ ತಗೊಂಡ್ರೆ, ವೃತ್ತಗಳು ಹೀಗೂ ಇರ್ಬೋದು, ಹೀಗೂ ಇರ್ಬೋದು. ಹಂಗಂದ್ರೆ ಇದು ವೃತ್ತಗಳ ಆಕಾರ ಸೇಮ್ ಇರ್ತೈತಿ, ಗಾತ್ರ ಸೇಮ್ ಇರಬೇಕಂತ ಇಲ್ಲ. ಹಂಗಂದ್ರೆ ಗಾತ್ರಗಳು ಚೇಂಜ್ ಇದ್ದು ಆಕಾರ ಒಂದೇ ಇತ್ತಂದ್ರೆ ಅದು ಯಾವ್ದಾಗ್ತದೆ, ಅದು ಸರ್ವ ಸಮರೂಪ ಆಗ್ತೈತೆ. ಏನಾಗಲ್ಲ, ಸರ್ವಸಮ ಆಗುದಿಲ್ಲ. ಸರ್ವಸಮ ಆಗ್ಬೇಕಂದ್ರೆ ಏನಿರ್ಬೇಕು, ಆಕಾರನೂ ಸೇಮ್ ಇರ್ಬೇಕು, ಗಾತ್ರನೂ ಸೇಮ್ ಇರಬೇಕು. ಆದ್ರೆ ಇಲ್ಲಿ ವೃತ್ತಗಳು ಒಂದೇ ರೀತಿಯ ವೃತ್ತಗಳು ಇರಂಗಿಲ್ಲ, ಒಂದು ಚಿಕ್ಕದು ಇರ್ತವೆ, ದೊಡ್ಡ ಇರ್ತವೆ. ಆದ್ರಿಂದ ಅದು ಸರ್ವಸಮ ಆಗಲು ಸಾಧ್ಯವಿಲ್ಲ, ಏನಾಗ್ತದೆ, ಸಮರೂಪ ಆಗ್ತದೆ. ಅದೇ ರೀತಿ ಎಲ್ಲಾ ವರ್ಗಗಳು ಏನಾಗ್ಬೋದು, ಸಮರೂಪನೂ ಸರ್ವಸಮ. ಅಂದ್ರೆ ಎಲ್ಲಾ ವರ್ಗಗಳಂದ್ರೆ ಚಿಕ್ಕದು ವರ್ಗ ಇರ್ಬೋದು, ವರ್ಗ ಅಂದ್ರೆ ಏನು, ಚೌಕ. ಹಂಗಂದ್ರೆ ಕೆಲವು ದೊಡ್ಡ ವರ್ಗನೂ ಇರ್ಬೋದು, ಕೆಲವು ಚಿಕ್ಕ ವರ್ಗನೂ ಇರ್ಬೋದು. ಆದ್ದರಿಂದ ಅವುಗಳು ಏನಾಗಲು ಸಾಧ್ಯವಿಲ್ಲ, ಸರ್ವಸಮ ಆಗಲು ಸಾಧ್ಯವಿಲ್ಲ. ಆದ್ರಿಂದ
ಸರ್ವಸಮ ಆಗಲು ಸಾಧ್ಯವಿಲ್ಲ. ಅವು ಏನಾಗ್ತವೆ? ಸಮರೂಪ ಆಗ್ತವೆ. ಸಮರೂಪದಲ್ಲಿ ಆಕಾರ ವರ್ಗ ಅಂದ್ರೆ ಎಲ್ಲವೂ ಚೌಕನ ಇರ್ತವೆ, ಆದ್ರೆ ಗಾತ್ರ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಆದ್ದರಿಂದ ಅವೇನು ಸಮರೂಪ. ಅದೇ ರೀತಿ ನೆಕ್ಸ್ಟ್ ಏನ್ ಬರ್ತದೆ? ಎಲ್ಲಾ ಡ್ಯಾಶ್ ತ್ರಿಭುಜಗಳು ಸಮರೂಪ ಅಂದ್ರೆ ತ್ರಿಭುಜಗಳು. ಅದರಲ್ಲಿ ಏನ್ ಕೇಳ? ಸಮದ್ವಿಬಾಹು ತ್ರಿಭುಜ, ಇನ್ನೊಂದು ಸಮಬಾಹು ತ್ರಿಭುಜ. ಸಮರೂಪ ಆಗ್ಬೇಕಂದ್ರೆ ಅವು ಕಂಪಲ್ಸರಿ ಏನಿರ್ಬೇಕು? ಸಮಬಾಹು ಇರ್ಬೇಕು. ಏನಿರ್ಬೇಕು? ಸಮಬಾಹು. ಸಮಬಾಹು ಅಂದ್ರೆ ಫಾರ್ ಎಕ್ಸಾಂಪಲ್ 3 3 3. ಅದೇ ರೀತಿ ಇದನ್ನ ಏನ್ ತಗೊಂಡ್ರ 5 5 5 ಈ ರೀತಿ ಇದೆ. ಹಂಗಂದ್ರೆ ಇವುಗಳು ಸಮರೂಪ ಆಗ್ತಾವ ಇಲ್ಲ ನೋಡ್ರಿ. ಹೆಂಗಾಗುತ್ತೆ? 3/5 3/5 3/5. ಅನುರೂಪ ಭಾವಗಳ ಅನುಪಾತ ಚೆಕ್ ಮಾಡ್ರಿ. 3/5 3/5 3/5 ಅಂದ್ರೆ ಸಮಬಾಹು ಮಾತ್ರ ಏನಾಗಲು ಸಾಧ್ಯ? ಸಮರೂಪ ಆಗಲು ಸಾಧ್ಯ. ಸಮದ್ವಿಬಾಹು ಆಗಲು ಸಾಧ್ಯವಿಲ್ಲ. ಯಾಕಂದ್ರೆ ಈಗ ನೋಡ್ರಿ 3 3 5 ಇದೆ, 3 3 5. ಇನ್ನೊಂದ್ ಏನೈತಿ? 2 2, ಇನ್ನೊಂದು 2 2 6 ಐತಿ. ಇದು ಚೇಂಜಸ್ ಆಗ್ಬೋದಲ್ಲ, ಕೋನಗಳ ಮೇಲೆ ಡಿಪೆಂಡ್ ಇರ್ತದೆ. ಆದ್ದರಿಂದ ಇದು ಚೇಂಜಸ್ ಆಗ್ಬೋದು. ಹೆಂಗಾಗುತ್ತೆ? ಈಗ 3/2, ಇನ್ನೊಂದು 3/2, ಇನ್ನೊಂದು ಏನಾಗುತ್ತದೆ? 5/6 ಆಗ್ತದೆ. ಅಂದ್ರೆ ಇಲ್ಲಿ ಕೋನ ಸಮ ಇದ್ದು ಇನ್ನೊಂದು ಸಮ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಸಮರೂಪ ಆಗ್ಬೇಕಂದ್ರೆ ಕಂಪಲ್ಸರಿ ಏನಿರ್ಬೇಕು? ಸಮಭಾವ ಇರಬೇಕು. ಏನಾಗಲ್ಲ? ಸಮದ್ವಿಭಾವ ಆಗಿರಲು ಸಾಧ್ಯ ಇಲ್ಲ. ಭಾವಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮ ಇರಬೇಕು. ಮತ್ತೆ ಅನುರೂಪ ಭಾವಗಳು ಸಮಾನುಪಾತದಲ್ಲಿ. ಇದು ನಿಮ್ಗೆ ನಿಯಮವನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಈ ರೀತಿಯಾಗಿ ನೀವು ಮೊದಲನೇ ಅಭ್ಯಾಸವನ್ನು ಏನ್ ಮಾಡ್ಬೇಕಾಗ್ತದೆ? ಇಲ್ಲಿ ಬಿಡಿಸ್ಬೇಕಾಗ್ತದೆ.